ನಮ್ಮ ತಾಯಿ ಊರಲ್ಲಿದ್ದಾರೆ, ಆದರೆ ಆಂಧ್ರದಿಂದ ಇದ್ದಾರೆ, ಕಲಾವತಿ ಅಂತ. ಅರೌಂಡ್ 2 years ಬ್ಯಾಕ್ ಶಿ ಹ್ಯಾಡ್ ಸರ್ವಿಕಲ್ ಕ್ಯಾನ್ಸರ್. ಅದು ಡಾಕ್ಟರ್ಸ್ ಹತ್ರ ಹೋದಾಗ ದೇ ಸೆಡ್ ಇಟ್ ಇಸ್ ಯೂರಿನ್ ಇನ್ಫೆಕ್ಷನ್ ಅಂತ. ದೆನ್ ಫೈನಲಿ ಯಾರೋ ಗೈನಕಾಲಜಿಸ್ಟ್ ನೋಡ್ಬಿಟ್ಟು ಶಿ ಇಸ್ ಇನ್ ದ 3rd stage ಅಂದರು. ದೆನ್ ವಿ ಸ್ಟಾರ್ಟೆಡ್ ಗಿವಿಂಗ್ ಎ ಟ್ರೀಟ್ಮೆಂಟ್. ಸೊ ಎಲ್ಲ ಗೊತ್ತಾಗಿ ಶಿ ಗಾಟ್ ಕೀಮೋ ಆಯಿತು, ರೇಡಿಯೇಷನ್ ಆಯಿತು. ನೆಕ್ಸ್ಟ್ ಪೆಟ್ ಸ್ಕ್ಯಾನ್ ಹೋದಾಗ ಅದು ಬ್ರೆಸ್ಟಿಗೆ ಸ್ಪ್ರೆಡ್ ಆಗಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಅದು ಆಪ್ರೇಷನ್ ಆಯಿತು. ದೆನ್ somebody said about ಪುನರ್ಜನ್ ಅಂತ. ಸೊ ಇಮ್ಯೂನ್ ಸಿಸ್ಟಮ್ ಕಂಟಿನ್ಯೂ ಬೆಳೀಲಿ ಅಂತ ವಿ ಜಸ್ಟ್ ಕೇಮ್ ಹಿಯರ್. ಸೊ ಇದು 3rd ಇದು ತೊಗೊಳ್ತಾ ಇದ್ವಿ, ರಿಪೀಟ್ ತೊಗೊಳ್ತಾ ಇದ್ವಿ. ಲಾಸ್ಟ್ ಟೈಮ್ ಬಂದಾಗ ಡಾಕ್ಟರ್ ಸೆಡ್ ಪ್ರೀವಿಯಸ್ನಲ್ಲಿ ಲಿಮ್ಸ್ ಇತ್ತು, ಅದು ಡಿಸಪಿಯರ್ ಆಗಿದೆ ಅಂತ. ಲಾಸ್ಟ್ ಟೈಮ್ ಟ್ರೀಟ್ಮೆಂಟ್ ಕೊಟ್ಟಿದ್ವಿ, ಅದು ಅದೇ ಬ್ರೆಸ್ಟ್ ಕ್ಯಾನ್ಸರ್ ಮಾಡಿದಾಗ ಇನ್ಫೆಕ್ಷನ್ ಜಾಸ್ತಿ ಇದೆ, ವಿ ಹ್ಯಾವ್ ಟು ಗಿವ್ ಅವರ್ ಕೀಮೋ ಅಂದರು. ಸ್ವಲ್ಪ ಪವರ್ಫುಲ್ ಇತ್ತು. 4ನೇ ಕೀಮೋಗೆ ಶಿ ಕುಂಟ್ ಟಾಲರೇಟ್ ಇಟ್. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಬಂದು ವಿ ಕುಂಟ್ ಕಂಟಿನ್ಯೂ ಇಟ್. ಸೊ ಮೀನ್ವೈಲ್ ವಿ ಹ್ಯಾವ್ ಸ್ಟಾರ್ಟೆಡ್ ಆಫ್ ವಿತ್ ಪುನರ್ಜನ್. ಸೊ ಹೋಪ್ ದಟ್ ದಿಸ್ ಇಸ್ ಗಿವಿಂಗ್ ಅಸ್ ಅ ಬೆಟರ್ ರಿಸಲ್ಟ್. ನಮ್ಮ ರಿಲೇಟಿವ್ಸ್ ಹೇಳಿದ್ರು. ದೆನ್ ದೇ ಫೋರ್ಸ್ಡ್ ಅಸ್ ಸೇಯಿಂಗ್ ದಟ್ ವೈ ಡೋಂಟ್ ಯು ಟ್ರೈ ಟು ಒನ್ಸ್ ಅಂತ. ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್. ಡಿಫ್ರೆನ್ಸ್ ಅಂತ ಅದೇ ಇಂಟರ್ನಲ್ ತಾನೇ, ಇದು ಏನು ಗೊತ್ತಾಗ್ತಾ ಇಲ್ಲ. ಮೇಜರ್ ಥಿಂಗ್ ಇಸ್ ದಟ್ ಒಂದು ಮಾರಲ್ ಬೂಸ್ಟ್ ಅಷ್ಟೇ. ದ ಪೇಷಂಟ್ ಇಸ್ ಆಲ್ಸೋ ಥಿಂಕಿಂಗ್, ಅದೇ ಅವ್ರು ಅನ್ಕೊಳ್ತಾ ಇದ್ದಾರೆ ಏನೋ ಟ್ರೀಟ್ಮೆಂಟ್ ಸಿಗ್ತಾ ಇದೆ ನನಗೆ ಅಂತ. ಸೊ ಶಿ ಈಸ್ ಆಲ್ಸೋ ವೆರಿ ಹ್ಯಾಪಿ. ಸೊ ಲಾಸ್ಟ್ ಟೈಮ್ ಡಾಕ್ಟರ್ ಹತ್ರ ತೋರಿಸಿದಾಗ ಶಿ ಸೆಡ್ ಸಮ್ ಆಫ್ ದ ಲಿಮ್ಸ್ ಹ್ಯಾವ್ ಡಿಸಪಿಯರ್ಡ್. ಸೊ ಅದರಿಂದ ನಮಗೆ ವಿ ಹ್ಯಾವ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಅದೇ ಈ ಸರಿ ಪೆಟ್ ಸ್ಕ್ಯಾನ್ ಮಾಡಿಸಿ ಈ ಟರ್ಮ್ ತಗೊಳ್ಳಿ, ಏನು ಬರಲಿಲ್ಲ ಅಂದರೆ ಯು ಕ್ಯಾನ್ ಸ್ಟಾಪ್ ಅಂತ ಹೇಳಿದ್ರು.